ರಾಜ್ಯಸಭಾ ಚುನಾವಣೆಯಲ್ಲಿ ಮತದಾನ ಮಾಡುವ ಶಾಸಕರು ಪಕ್ಷದ ವಿಪ್ ಅನ್ನು ಉಲ್ಲಂಘನೆ ಮಾಡಿ ಅಡ್ಡ ಮತದಾನವನ್ನು ಮಾಡಿದ್ರೆ ಅವರ ವಿರುದ್ಧ ಪಕ್ಷಾಂತರ ನಿಷೇಧಿ ಕಾಯ್ದೆ ಅನ್ವಯಗೊಳ್ಳುತ್ತೆ. ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ಟಿವಿ9 ಜೊತೆಗೆ ಮಾಜಿ ಅಡ್ವೊಕೇಟ್ ಜನರಲ್ ಹಾಗೂ ಹಿರಿಯ ವಕೀಲರಾದ ಅಶೋಕ್ ಹಾರ್ನಳ್ಳಿ ಟಿವಿ9 ಜೊತೆಗಿದ್ದಾರೆ. ಏನ್ ಹೇಳ್ತಾರೆ ಅವ್ರನ್ನೇ ಕೇಳೋಣ ಬನ್ನಿ. ಸರ್, ಪಕ್ಷದ ವಿಪ್ ಅನ್ನು ಉಲ್ಲಂಘನೆ ಮಾಡಿ ಅಡ್ಡ ಮತದಾನವನ್ನು ಮಾಡಿದ್ರೆ ಅವ್ರ ವಿರುದ್ಧ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಬಹುದು ಸರ್? ಅಂದರೆ ಪಕ್ಷಾಂತರ ನಿಷೇಧ ಕಾನೂನು ಏನಿದೆ ಅದರ ಪ್ರಕಾರ ಸ್ವಇಚ್ಛೆಯಿಂದ ಪಕ್ಷ ಬಿಟ್ಟರೆ ಅಥವಾ ವಿಪ್ನ ಉಲ್ಲಂಘನೆ ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ಅವರ ಮೇಲೆ ಕ್ರಮ ಕೈಗೊಳ್ಳಬಹುದು. ಆದರೆ ಈ ರಾಜ್ಯಸಭಾ ಚುನಾವಣೆ ಆಗೋದು ಹೌಸಲ್ಲ, ಅಂದರೆ ವಿಧಾನಸಭೆ ವಿಧಾನ ಪರಿಷತ್ತಿನ ಹೊರಗಡೆ ಆಗ್ತಕ್ಕಂಥ ಚುನಾವಣಾ ಪ್ರಕ್ರಿಯೆ ಆದದ್ರಿಂದ ಈ ಹೊರಗಡೆ ಆದಂಥ ಚುನಾವಣೆಗೆ ವಿಪ್ನ ಉಲ್ಲಂಘಿಸೋದಿಲ್ಲ ಅನ್ನೋ ಒಂದು ಅಭಿಪ್ರಾಯ ಹಿಂದಿಂದ ಇತ್ತು. ಅಂದರೆ ಈ ರಹಸ್ಯ ಮತದಾನ ಮಾಡದಲೇ ಓಪನ್ ಬ್ಯಾಲೆಟ್ ಅನ್ನೋದು ರೀತಿಯಲ್ಲಿ ಮಾಡೋದ್ರಿಂದ ಆ ಚುನಾವಣೆಗೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗೋದಿಲ್ಲ ಅಂತ. ಆದರೆ 2018ರಲ್ಲಿ ಸುಪ್ರೀಂ ಕೋರ್ಟ್ನವರು ಈ ಎಲೆಕ್ಷನ್ ಕಮಿಷನ್ನವರು ನೋಟಾ ಅಂತ ಹೇಳಿ, ಅಂದರೆ ನನ್ ಆಫ್ ದ ಅಬೌವ್ ಅನ್ನೋದನ್ನು ನಿಮಗೆ ಅವಕಾಶ, ಅಂದರೆ ಮತದಾನವನ್ನು ಮಾಡೋರು ಈ ಯಾರು ಕ್ಯಾಂಡಿಡೇಟ್ ಪರವಾಗಿ ಅಭ್ಯರ್ಥಿಗಳು ಬೇಡ, ನಾನು ಯಾರಿಗೂ ವೋಟ್ ಮಾಡೋದಿಲ್ಲ ಅಂತ ಮತವನ್ನು ಚಲಾಯಿಸ್ಬೋದು ಅನ್ನೋದಕ್ಕೊಂದು ಅವಕಾಶ ಮಾಡಿದರು. ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದಾಗ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರು, ಯಾವುದೋ ಒಂದು ಪಕ್ಷದಿಂದ ಚುನಾಯಿತರಾದ ಮೇಲೆ ನೀವು ನನ್ ಆಫ್ ದ ಅಬೌವ್ ಅಂತ ಮಾಡಿದ್ರೆ ಆ ಪಕ್ಷದ ನಿರ್ದೇಶನವನ್ನು ಉಲ್ಲಂಘಿಸಿದಾಗುತ್ತೆ, ಇದರಿಂದ ಪಕ್ಷಾಂತರಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಾಗುತ್ತೆ. ಆದ್ದರಿಂದ ಈ ರೀತಿಯಾದಂಥ ನಿರ್ದೇಶನವನ್ನು ಸರಿಯಾದದ್ದಲ್ಲ ಅಂತ ಅಭಿಪ್ರಾಯಪಟ್ಟರು. ಆ ಅಭಿಪ್ರಾಯ ಹೇಳುವಾಗ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಈ ರೀತಿಯಾಗಿ ಪಕ್ಷದ ನಿರ್ದೇಶನವನ್ನು ಉಲ್ಲಂಘಿಸಿ ಮತದಾನ ಮಾಡದಂಥ ಪಕ್ಷದಲ್ಲಿ ಅವರು ಪಕ್ಷವನ್ನು ಬಿಟ್ಟಿದ್ದಾರೆ ಅಂತ ತೀರ್ಮಾನ ಅನ್ಕೋಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ಅವರ ಮೇಲೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯವಾಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ಪಟ್ಟಿರೋದ್ರಿಂದ ಈಗ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿಸೋದಕ್ಕೆ ಅವಕಾಶ ಇದೆ. ಯಾಕೆ ಅಂತ ಹೇಳಿದ್ರೆ ಉದ್ದೇಶ ಏನು, ಈ ರೀತಿಯಾದಂಥ ಸಮಯ ಒಂದು ಪಕ್ಷದಿಂದ ಚುನಾಯಿತರಾಗಿ ಹಾಗಾಗಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹಾರಬಾರದು ಅನ್ನೋ ಉದ್ದೇಶವೇ ಈ 10th ಶೆಡ್ಯೂಲ್ನ ಮಾಡಿರೋದು ಉದ್ದೇಶ. ಪ್ರಾರಂಭದಲ್ಲಿ ಕುಲ್ದೀಪ್ ನಾಯರ್ ಕೇಸಲ್ಲಿ ಹೌದು, ಇದು ಇಟ್ ಇಸ್ ನಾಟ್ ಎ ವೋಟ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ದ ಹೌಸ್ ಅಂತ ಹೇಳಿದ್ದಾರೆ. ಆದರೆ ಇದನ್ನು ಇವರ ನಡವಳಿಕೆಯನ್ನು ಸ್ವಇಚ್ಛೆಯಿಂದ ಪಕ್ಷ ಬಿಟ್ಟಿದ್ದಾರೆ ಅನ್ನೋ ದೃಷ್ಟಿಯಲ್ಲಿ ಆಲೋಚನೆ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನವರು 2018ರಲ್ಲಿ ಹೇಳಿರೋದ್ರಿಂದ ಪಕ್ಷಾಂತರ ನಿಷೇಧ ಕಾಯ್ದೆ ಇವ್ರ ಮೇಲೂ ಸಹ ಅನ್ವಯ ಮಾಡೋದಕ್ಕೆ ಅವಕಾಶ ಇದೆ.